ಸಚಿವ ಸಂಪುಟ ರಚನೆ ಬಗ್ಗೆ ದೇವೇಗೌಡರ ಮನೆಯಲ್ಲಿ ಚರ್ಚೆ ನಡೆಯಲಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ದೇವೇಗೌಡರ ನಿವಾಸದಲ್ಲಿ ಸಚಿವ ಸಂಪುಟ ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಸಭೆಗೆ ಸಿಎಂ ಕುಮಾರಸ್ವಾಮಿ, ಶಾಸಕ ಪುಟ್ಟರಾಜು ಈಗಾಗಲೇ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ದೇವೇಗೌಡರ ಮನೆಗೆ ಸಂಸದ ಕುಪೇಂದ್ರ ರೆಡ್ಡಿ ಕೂಡ ಆಗಮಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ, ಶಾಸಕ ಪುಟ್ಟರಾಜು ಅಷ್ಟೇ ಅಲ್ಲ, ಸಂಸದ ಕುಪೇಂದ್ರ ರೆಡ್ಡಿ ಕೂಡ ಆಗಮಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಬಂದ ತಕ್ಷಣ ಸಭೆ ಆರಂಭ ಆಗುತ್ತೆ. ಕಾಂಗ್ರೆಸ್ ಜೊತೆ ಸಚಿವ ಸ್ಥಾನ ಹಂಚಿಕೆಯ ಬಗ್ಗೆ ಫೈನಲ್ ಮಾತುಕತೆ ನಡೆಯಲಿದೆ. ಹಾಗಾಗಿ ಹಿಂದೆ ಪಟ್ಟಿ ಫೈನಲ್ ಆಗೋ ಎಲ್ಲಾ ಚಾನ್ಸಸ್ ಕೂಡ ಇದೆ. ಮಧ್ಯಾಹ್ನ ರಾಜ್ಯಪಾಲರಿಗೆ ಪಟ್ಟಿ ರವಾನೆ ಮಾಡೋ ಸಾಧ್ಯತೆಗಳು ಕೂಡ ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ದೇವೇಗೌಡರ ನಿವಾಸದಲ್ಲಿ ಸಭೆ ಆರಂಭ ಆಗುತ್ತೆ. ಈಗ ಜೆಡಿಎಸ್ನವರು ಬಂದಿದ್ದಾರೆ, ಆದ್ರೆ ಕಾಂಗ್ರೆಸ್ ನಾಯಕರು ಬರೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಬಂದ ಕೂಡಲೇ ಸಭೆಯನ್ನ ಆರಂಭ ಮಾಡ್ತಾರೆ. ಕಾಂಗ್ರೆಸ್ ಜೊತೆ ಸಚಿವ ಸ್ಥಾನ ಹಂಚಿಕೆಯ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ. ಪ್ರಮುಖವಾಗಿ ಈಗ ಸಂಸದ ಕುಪೇಂದ್ರ ರೆಡ್ಡಿ ಕೂಡ ಆಗಮಿಸಿದ್ದಾರೆ, ಶಾಸಕ ಪುಟ್ಟರಾಜು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸಭೆಯಲ್ಲೇ ಇರೋದ್ರಿಂದಾಗಿ ಕಾಂಗ್ರೆಸ್ ನಾಯಕರು ಬಂದ ಕೂಡಲೇ ಈ ಸಭೆಯನ್ನ ಆರಂಭ ಮಾಡಲಾಗುತ್ತೆ. ಸಚಿವ ಸಂಪುಟ ರಚನೆಯ ಬಗ್ಗೆ ದೇವೇಗೌಡರ ಮನೆಯಲ್ಲಿಯೇ ಚರ್ಚೆಯನ್ನ ಮಾಡಲಾಗುತ್ತೆ. ಯಾರಿಗೆ ಯಾವ ಖಾತೆ, ನಾಳೆಯೇ ಸಚಿವ ಸಂಪುಟ ರಚನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಕಲೆ ಹಾಕಲಾಗುತ್ತೆ. ಹಾಗಾಗಿ ಇವತ್ತೇ ಪಟ್ಟಿ ಏನಿದೆ ಅದು ಫೈನಲ್ ಆಗೋ ಎಲ್ಲ ನಿರೀಕ್ಷೆಗಳು ಕೂಡ ಇದಾವೆ. ಹಾಗಾದ್ರೆ ಒಂದು ವೇಳೆ ಈಗ ಈ ಸಭೆಯಲ್ಲಿ ಪಟ್ಟಿ ಫೈನಲ್ ಆದ್ರೆ ಮಧ್ಯಾಹ್ನ ರಾಜ್ಯಪಾಲರಿಗೆ ಪಟ್ಟಿ ರವಾನೆ ಮಾಡೋ ಸಾಧ್ಯತೆ ಇದೆ. ಇನ್ನು ದೇವೇಗೌಡರ ಮನೆಗೆ ಭೇಟಿ ನೀಡುವ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿಎಂ, 10 ವರ್ಷಗಳ ಬಳಿಕ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿದ್ದು ಎಲ್ಲರನ್ನೂ ಸರಿದೂಗಿಸಿಕೊಂಡು ಹೋಗುವ ಜವಾಬ್ದಾರಿ ಇದೆ. ಬಿಎಸ್ ಯಡಿಯೂರಪ್ಪ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಪ್ರತಿಪಕ್ಷದವರಿಗೆ ನಮ್ಮ ಸಂಪುಟದ ತಲೆಬಿಸಿ ಬೇಡ ಅಂತ ಹೇಳಿದ್ರು. ಇನ್ನೂ ಒಂದು ವಾರ ಆಗಿದೆ, ಅದರಲ್ಲೂ ಕಾಂಗ್ರೆಸ್ ಜೆಡಿಎಸ್ ಪುನಃ 10 ವರ್ಷಗಳ ನಂತರ ಒಟ್ಟಾಗಿ ಸೇರಿ ಕೆಲಸ ಮಾಡತಕ್ಕಂತ ಒಂದು ವಾತಾವರಣ ಜನತೆ ಕೊಟ್ಟುಬಿಟ್ಟಿದ್ದಾರೆ. ಇದು ಎಲ್ಲರನ್ನೂ ಜೊತೆ ಮಾಡಿ ತಗೊಂಡು ಹೋಗಬೇಕು. ಆ ದೃಷ್ಟಿಯಿಂದ ಇವತ್ತು ಇನ್ನೂ ಒಂದು ವಾರ ಆಗಿದೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಬಹುಶಃ ಇವತ್ತು ಅಂತಿಮವಂತ ರೂಪುರೇಷೆಗಳು ಸಿದ್ಧ ಆಗ್ತದೆ. ಯಾವುದೇ ರೀತಿ ಕ್ಯಾಬಿನೆಟ್ನ ಎಕ್ಸ್ಪ್ಯಾನ್ಷನ್ ಮಾಡ್ತಕ್ಕಂಥದ್ದು ಗೊಂದಲ ಇಲ್ಲ. ನಾನು ಎಲ್ಲ ರೀತಿ ಎಲ್ಲರನ್ನು ಜೊತೆಲಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರತಕ್ಕಂಥವ್ರು. ಬಿಜೆಪಿಯವರು ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ತಿಂಗಳು ತಗೊಂಡ್ರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ? ಯಡಿಯೂರಪ್ಪನವರಿಗೆ ವಿಷಯ ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳೋ ಕೇಳಿ ಅವ್ರ ನಾಯಕರ ಹತ್ರ, ಯಡಿಯೂರಪ್ಪನವ್ರ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಯಡಿಯೂರಪ್ಪನವ್ರ ಪಾಪ ಅವರೇನೋ ಕನಸು ಕಾಣ್ತಾ ಇರಬೇಕು, ಅಯ್ಯೋ ಎಷ್ಟೊತ್ತಿಗೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ. ಅಷ್ಟು ಸುಲಭ ಇಲ್ಲ. ಜೆ.ಎಚ್. ಪಟೇಲ್ ಏನೋ ಒಂದು ಹೇಳಿದ್ರಲ್ಲ ಹಿಂದೆ, ಅದು ಹೇಳ್ಬೇಕಾಗತ್ತೆ ಅಷ್ಟೇ. ನರಿಕತೆನೋ ಓರಿದು ನರಿಕತೆ ಹೇಳ್ಬೇಕಾಗುತ್ತೆ ಯಡಿಯೂರಪ್ಪನವರಿಗೆ. ಇವೆಲ್ಲ ಸ್ವಲ್ಪ ಮಾತನ್ನು ಕಡಿಮೆ ಮಾಡಿ ಯಡಿಯೂರಪ್ಪನ ರಾಜಕೀಯದ ಮಾತುಗಳನ್ನ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಗಮನ ಸೆಳೆಯಲು ವಿರೋಧ ಪಕ್ಷದ ನಾಯಕರಾಗಿರೋದು ಬರೀ ರಾಜಕೀಯದ ಟೀಕೆ ಅಲ್ಲ, ಜನತೆ ಸಮಸ್ಯೆಗಳೇನಾದ್ರು ಇದ್ರೆ ಸರ್ಕಾರದ ಗಮನ ಸೆಳೆಯಲಿ ಅಂತಕ್ಕಂಥ ಮನವಿ ಮಾಡ್ತಾರೆ. ಅದರಲ್ಲೂ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರಿಂದ ಭರ್ಜರಿ ಲಾಬಿ ನಡೀತಾ ಇದೆ. ಆಕಾಂಕ್ಷಿಗಳಿಂದ ಪಕ್ಷದ ಉಸ್ತುವಾರಿ ವೇಣುಗೋಪಾಲ್ರನ್ನ ಭೇಟಿ ಮಾಡಲಾಗ್ತಾ ಇದೆ. ಕುಮಾರಕೃಪಾ ಗೆಸ್ಟ್ ಹೌಸ್ ಮುಂದೆ ಶಾಸಕರ ಪರೇಡ್ ನಡೀತಾ ಇದೆ. ಎಸ್ಟಿ ಸೋಮಶೇಖರ್, ಶಿವಾನಂದ್ ಪಟೇಲ್ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಶಿವಾನಂದ್ ಪಾಟೀಲ್, ಬಿಸಿ ಪಾಟೀಲ್, ಅಖಂಡ ಶ್ರೀನಿವಾಸ್ ಮೂರ್ತಿ, ಎಸ್ಟಿ ಸೋಮಶೇಖರ್, ಇನ್ನು ಎಂಟಿಬಿ ನಾಗರಾಜ್, ಶಿವಶಂಕರ್ ರೆಡ್ಡಿ, ಉಮೇಶ್ ಜಾಧವ್, ಅಜಯ್ ಸಿಂಗ್ ಕೂಡ ಇದೀಗ ಒತ್ತಡವನ್ನ ಮಾಡ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಶಾಸಕರನ್ನ ಸಮಾಧಾನ ಪಡಿಸಲು ಕೆಸಿ ವೇಣುಗೋಪಾಲ್ ಇದೀಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಪರಮೇಶ್ವರ್ ಜೊತೆ ಕೂಡ ವೇಣುಗೋಪಾಲ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. 2 ಗಂಟೆಗಳಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಲಿದೆ ಅನ್ನುವಂತಹ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕುಮಾರಕೃಪದಲ್ಲಿ ವೇಣುಗೋಪಾಲ್ ನೀಡಿದ್ದಾರೆ. ಒಂದ್ ಕಡೆಯಲ್ಲಿ ದೇವೇಗೌಡರ ನಿವಾಸದಲ್ಲಿ ಸಭೆಗೆ ಕ್ಷಣಗಣನೆ ಆರಂಭ ಆದ್ರೆ, ಇನ್ನು ಕುಮಾರಕೃಪಾ ಗೆಸ್ಟ್ ಹೌಸ್ ಮುಂದೆ ಕಾಂಗ್ರೆಸ್ ಶಾಸಕರ ಪರೇಡ್ ಆರಂಭ ಆಗಿದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ
ದೇವೇಗೌಡರ ನಿವಾಸದಿಂದ ಜನಾರ್ದನ್ ಹೆಬ್ಬಾರ್, ಅದೇ ರೀತಿಯಾಗಿ ಕುಮಾರ ಕೃಪಾದಿಂದ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಈಗ ದೇವೇಗೌಡರ ನಿವಾಸದಲ್ಲಿ ಸಭೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಹಾಗಾದ್ರೆ ಇವತ್ತಿನ ಈ ಸಭೆ ಆದ್ಮೇಲೆ ಫೈನಲ್ ಪಟ್ಟಿ ರಿಲೀಸ್ ಆಗುತ್ತಾ? ಶಮೀರಾ, ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಈಗ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಇದ್ದಾರೆ, ಪುಟ್ಟರಾಜು ಅವರು ಇದ್ದಾರೆ, ಮೇಲ್ಕೋಟೆ ಶಾಸಕ, ಇವರೆಲ್ಲರೂ ಕೂಡ ವೆಂಕಟರಾವ್ ನಾಡಗೌಡ ಕೂಡ ಇದ್ದಾರೆ ಶಾಸಕರು. ಇವರೆಲ್ಲರೂ ಕೂಡ ಈಗಾಗಲೇ ಮಾತುಕತೆಯನ್ನು ಆರಂಭಿಸ್ತಾ ಇದ್ದಾರೆ. ಅಂದ್ರೆ ಪಟ್ಟಿ ಬಹುತೇಕ ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿದೆ. ಆದ್ರೆ ಇದು ದೇವೇಗೌಡರ ಸಮ್ಮುಖದಲ್ಲಿ ಇಟ್ಟು ಅದನ್ನ ಫೈನಲ್ ಮಾಡಬೇಕಾಗಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಪಟ್ಟಿ ಕೂಡ ಸಿದ್ಧವಾಗಿದೆ, ಅದನ್ನು ಕೂಡ ಇವ್ರ ಎದುರುಗಡೆ ಇಟ್ಟು ಫೈನಲ್ ಮಾಡಬೇಕಾಗಿದೆ. ಯಾಕಂದ್ರೆ ಕೇವಲ ಜೆಡಿಎಸ್ ತನ್ನ ಪಟ್ಟಿ ಮಾತ್ರ ಅಲ್ಲ, ಕಾಂಗ್ರೆಸ್ನ ಪಟ್ಟಿಯನ್ನು ಕೂಡ ಕಣ್ಣಾಡಿಸ್ತಾ ಇದೆ. ಆ ಕಾರಣಕ್ಕಾಗಿನೇ ಇಲ್ಲಿ ಬಹಳ ಮಾತ್ರವಂತ ಮೀಟಿಂಗ್ ನಡೀತಾ ಇರೋದು. ಆದ್ರೆ ಕಾಂಗ್ರೆಸ್ನ ಮುಖಂಡ ವೇಣುಗೋಪಾಲ್ ಇಲ್ಲಿ ಬರಬೇಕಾಗಿತ್ತು. ಆದ್ರೆ ಅಲ್ಲಿ ಕೆಲವು ಶಾಸಕರಲ್ಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಪಟ್ಟಿ ಹಿಡಿದ್ರಿಂದ ಅಲ್ಲಿ ಚರ್ಚೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಬಹುಶಃ ಅವರು ಕೂಡ ಇಲ್ಲಿಗೆ ಬರ್ತಾ ಇರುವಂತ ಒಂದು ನಿರೀಕ್ಷೆ ಇದೆ. ಅವ್ರು ಬಂದ ನಂತರದಲ್ಲಿ ಮತ್ತೆ ಮಾತುಕತೆಯಾಗಿ ಇಲ್ಲಿಂದ ಆ ಪಟ್ಟಿಯನ್ನ ಸಿದ್ಧಪಡಿಸಿ, ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿ ರಾಜ್ಯಪಾಲರಿಗೆ ತರಿಸುವಂತದ್ದು ಸಾಧ್ಯತೆ ಇದೆ. ಬಹುಶಃ ಇವತ್ತು ರಾಜ್ಯಪಾಲರಲ್ಲೂ ಕೂಡ ಸಮಯವನ್ನೇ ಕೇಳಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಹಾಗಾಗಿ ಬಹುಶಃ ಮಧ್ಯಾಹ್ನ ಒಂದು 2 ರಿಂದ 3 ಗಂಟೆ ಅಷ್ಟೊತ್ತಿಗೆ ಒಂದು ಹಂತಕ್ಕೆ ಬರುವಂತ ಸಾಧ್ಯತೆ ಇದೆ. ಪಟ್ಟಿ ಫೈನಲ್ ಆಗುವಂತ ಒಂದು ಸಾಧ್ಯತೆ ಇದೆ. ಫೈನಲ್ ಆದ ಪಕ್ಷದಲ್ಲಿ ರಾಜ್ಯಪಾಲರ ಬಳಿಯಲ್ಲಿ ಸಮಯವನ್ನು ಕೇಳಿ ದೇವೇಗೌಡರ ಅಣತಿಯಂತೆ ಉತ್ತಮ ದಿನವನ್ನ ನೋಡಿ, ಬಹುಶಃ ಶನಿವಾರ ಅಥವಾ ರವಿವಾರ ಅಂತ ಹೇಳಿ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬುಧವಾರ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ಶುಭ ದಿನವನ್ನ ನೋಡಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ಅವತ್ತಾಗುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಅದಕ್ಕೂ ಮುಂಚಿತವಾಗಿ ಪಟ್ಟಿ ಫೈನಲ್ ಆಗಬೇಕಾಗಿದೆ. ನೆನ್ನೆ ದಿನ ಮೀಟಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರು, ಜೆಡಿಎಸ್ ಮುಖಂಡರು ಎಲ್ಲ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಒಂದು ಹಂತಕ್ಕೆ ಪಟ್ಟಿ ಸಿದ್ಧಪಡಿಸಿದ್ದಾರೆ. ಆದ್ರೆ ಅದಕ್ಕೆ ಅಂತಿಮ ಮುದ್ರೆ ಬೀಳಬೇಕಾಗಿರೋದು ಪದ್ಮನಾಭನಗರ ನಿವಾಸದಲ್ಲಿ ದೇವೇಗೌಡರಿಂದ ಅಂತಿಮ ಮುದ್ರೆ ಬೀಳಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಬಹಳ ಪ್ರಮುಖವಾದ ಚರ್ಚೆ ನಡೀತಾ ಇದೆ. ಈಗ ಕೆಲವೇ ಕ್ಷಣ ಹಿಂದೆ ಸಭೆ ಆರಂಭ ಆಗಿದೆ. ಕಾಂಗ್ರೆಸ್ ಮುಖಂಡರು ಕೂಡ ಬಂದ್ರೆ ಇವತ್ತು ಆದಷ್ಟು ಬೇಗ ಈ ಪಟ್ಟಿ ಫೈನಲ್ ಆಗುವಂತದ್ದು ನಿರೀಕ್ಷೆ ಕೂಡ ಇದೆ. ಶಮೀರಾ, ಜನಾರ್ದನ್ ಹೆಬ್ಬಾರ್, ಈಗ ಇವತ್ತು ನಡೆಯುವಂತಹ ಈ ಸಭೆ ಏನಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆದ್ರೆ ಈ ಸಭೆಯಲ್ಲಿ ಕೇವಲ ವರಿಷ್ಠರು ಮಾತ್ರ ನಿರ್ಧಾರವನ್ನ ಕೈಗೊಳ್ತಾರಾ? ಅವರು ಮಾತ್ರ ಈ ಸಭೆಯಲ್ಲಿ ಪಾಲ್ಗೊಳ್ತಾರಾ ಅಥವಾ ಎಲ್ಲ ಶಾಸಕರಿಗೂ ಕೂಡ ಆಹ್ವಾನ ಇದೆಯಾ ಈ ಸಭೆಗೆ? ಇಲ್ಲಿ ಶಾಸಕರೆಲ್ಲ ಸಾಕಷ್ಟು ಜನ ಬಂದಿದ್ದಾರೆ ಮಾತುಕತೆ ಮಾಡೋದಕ್ಕೆ. ಆದ್ರೆ ಪಟ್ಟಿ ಫೈನಲ್ ಮಾಡುವಾಗ ಅದಕ್ಕೆ ಗೌಪ್ಯವಾಗಿ ಸಭೆಯನ್ನ ಮಾಡ್ತಾರೆ. ದೇವೇಗೌಡರು, ಕುಮಾರಸ್ವಾಮಿ ಮತ್ತು ಕುಪೇಂದ್ರ ರೆಡ್ಡಿ ಈ ತರದ ಒಂದು ಕೆಲವಷ್ಟು ಜನ ಮಾತ್ರ ಜೆಡಿಎಸ್ ಮುಖಂಡರ ಕಡೆಯಿಂದ ಒಂದಷ್ಟು ಜನ ಉಪಸ್ಥಿತರಿರ್ತಾರೆ. ಆ ಕಡೆ ಕಾಂಗ್ರೆಸ್ ಇಂದ ಬಂದ್ರೆ ಬಹುಶಃ ವೇಣುಗೋಪಾಲ್, KC ವೇಣುಗೋಪಾಲ್ ಮತ್ತು ಇತರ ಮುಖಂಡರು ಪ್ರಮುಖರು ಬಂದ್ರೆ ಅವರು ಸಭೆಯಲ್ಲಿ ಕೂಡ ಪಾಲ್ಗೊಳ್ಳಬಹುದು. ಆದ್ರೆ ಎಲ್ಲಾ ಶಾಸಕರ ಸಮ್ಮುಖದಲ್ಲಿ ಪಟ್ಟಿಯನ್ನ ಫೈನಲ್ ಮಾಡಲ್ಲ. ಯಾಕಂದ್ರೆ ಕೆಲವು ಕಾರಣಗಳನ್ನಿಟ್ಟು ಕೆಲವು ಅಭ್ಯರ್ಥಿಗಳನ್ನ ಸೇರಿಸುವುದು, ಕೆಲವು ಅಭ್ಯರ್ಥಿಗಳನ್ನ ಬಿಡುವಂತ ಕೆಲಸ ಕೂಡ ಆಗುತ್ತೆ ಆ ಪಟ್ಟಿಯಲ್ಲಿ. ಅಂದ್ರೆ ಸಚಿವ ಸ್ಥಾನ ಆಕಾಂಕ್ಷಿ ಪಟ್ಟಿಯಲ್ಲಿ. ಆ ಕಾರಣ ಜಾತಿ ಆಧಾರ, ಪ್ರಾಂತ್ಯ ಆಧಾರ, ಇದೆಲ್ಲ ವಿಚಾರಗಳನ್ನ, ಸೀನಿಯಾರಿಟಿ, ಇದೆಲ್ಲ ನೋಡಿ ಗಮನಿಸಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ಕೇವಲ ಕೆಲವು ಪ್ರಮುಖರು ಮಾತ್ರ ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಬೇರೆ ಆಕಾಂಕ್ಷಿಗಳು ಯಾರೇ ಇದ್ರೂ ಸಹಿತ ದೇವೇಗೌಡರ ಮನೆ ಒಳಗಡೆ ಹೋಗಿರ್ತಾರೆ. ಆದರೆ ಈ ಸಭೆಯಲ್ಲಿ ಇರಲ್ಲ. ಹಿಂದೆನೂ ಕೂಡ ಇದೇ ರೀತಿಯಲ್ಲಿ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇರೋದು. ಈಗ ಕೂಡ ಅದೇ ರೀತಿ ಮೀಟಿಂಗ್ ಆಗುತ್ತೆ. ಈಗ ಎಲ್ಲರ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಹುಶಃ ಕೊನೆ ಹಂತದ ನಿರ್ಧಾರ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ದೇವೇಗೌಡರು ಇನ್ನೊಂದು ಕೊಠಡಿಗೆ, ಪ್ರತ್ಯೇಕ ಕೊಠಡಿಗೆ ಹೋಗಿ ಕೆಲ ಪ್ರಮುಖರನ್ನ ಕರೆದು ಮಾತನಾಡಿ ಪಟ್ಟಿಯನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ. ಶಮೀರಾ, ಓಕೆ. ಜನಾರ್ದನ್ ಹೆಬ್ಬಾರ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಅದೇ ರೀತಿ ಶ್ರೀನಿವಾಸ್ ಹಳಕಟ್ಟಿ, ನಿಮ್ಮನ್ನು ಕೂಡ ಪ್ರಶ್ನೆ ಮಾಡ್ತೀನಿ. ಕುಮಾರಕೃಪದಲ್ಲಿ ಯಾವ ರೀತಿಯಾಗಿ ಚಿತ್ರಣ ಇದೆ ಅಂತ ಹೇಳಿ ಮತ್ತೆ ನಾನು ನಿಮ್ಮನ್ನು ಕೂಡ ಸಂಪರ್ಕ ಮಾಡ್ತೀನಿ. ಸದ್ಯಕ್ಕೆ ವೇಣುಗೋಪಾಲ್, KC ವೇಣುಗೋಪಾಲ್ ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ. Now we are going to meet Devagowda ji, then final shape will be there. After that we will come to you. Everybody is happy with the Congress decision. Entire country is happy with the Congress decision. That is why this bipolar results has also come. Everybody happy with our decisions, our alliance. That is why India is now changing. ಇದು KC ವೇಣುಗೋಪಾಲ್ ರಿಯಾಕ್ಷನ್. ಇನ್ನು ನಮ್ಮ ಪ್ರತಿನಿಧಿ ಕುಮಾರಕೃಪಾ ಗೆಸ್ಟ್ ಹೌಸ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಹಳಕಟ್ಟಿ. ಈಗ ಅಲ್ಲಿನ ಚಿತ್ರಣ ಹೇಗಿದೆ ಶ್ರೀನಿವಾಸ್ ಹಳಕಟ್ಟಿ? ಯಾಕಂತ ಹೇಳಿದ್ರೆ ಯಾರೆಲ್ಲ ಶಾಸಕರು ದುಂಬಾಲು ಬೀಳ್ತಾ ಇದ್ದಾರೆ, ಸಚಿವ ಸ್ಥಾನ ನನ್ಗೂ ಬೇಕು ಅಂತ ಹೇಳಿ ಯಾರೆಲ್ಲ ಅಲ್ಲಿ ಬಂದು ಲಾಬಿ ಮಾಡೋದಕ್ಕೆ ಆರಂಭ ಮಾಡಿದ್ದಾರಾ? ಶಬೀರ, ಏನು ಇವತ್ತು ಕುಮಾರಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥ ಒಂದು ಸುದ್ದಿ ಏನು ಮಾಧ್ಯಮಗಳಲ್ಲಿ ಬಿತ್ತಾರವಾದ ತಕ್ಷಣ ಕೆಲವೊಂದಿಷ್ಟು ಸಚಿವಾಕಾಂಕ್ಷಿಗಳು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ಅವರನ್ನ ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಭೇಟಿ ಮಾಡಿದ್ರು. ಅಂದ್ರೆ ದೇವೇಗೌಡರ ನಿವಾಸಕ್ಕೆ ತೆರಳೋಕ್ಕಿಂತ ಮುಂಚಿತವಾಗಿ KC ವೇಣುಗೋಪಾಲರನ್ನ ಭೇಟಿ ಮಾಡಿರ್ತಕ್ಕಂತಹ BC ಪಾಟೀಲ್, ಶಿವಾನಂದ ಪಾಟೀಲ್, MTP ನಾಗರಾಜ್, ST ಸೋಮಶೇಖರ್, ಶಿವಶಂಕರ್ ರೆಡ್ಡಿ ಸೇರಿದಂತೆ ಸಾಕಷ್ಟು ಜನ ಶಾಸಕರು KC ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದಷ್ಟೇ ಅಲ್ಲ, ನಮಗೂ
ಕೂಡ ಒಂದು ವಿಭಾಗವಾರವಾಗಿರಬಹುದು ಅಥವಾ ಪ್ರಾದೇಶಿಕವಾರವಾಗಿರಬಹುದು, ಜಾತಿವಾರವಾಗಿರಬಹುದು ಮತ್ತು ಹಿರಿತನದ ಆಧಾರದ ಮೇಲೆ ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಕೂಡ ಅವರು ಮಾಡಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದು ಕಡೆ ಏನು ಅಂತಂದ್ರೆ, ಯಾರಿಗೆಲ್ಲ ಸಚಿವ ಸ್ಥಾನ ತಪ್ಪುತ್ತೆ ಮತ್ತು ಯಾರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಅಂತವರನ್ನ ಕರೆದು ವೇಣುಗೋಪಾಲ್ ಅವರೇ ಖುದ್ದು ಮಾತನಾಡಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಾಳೆ ಸಚಿವ ಸ್ಥಾನ ಸಿಗದೆ ಹೋದ್ರೆ ಇವರು ಅಸಮಾಧಾನಗೊಳ್ತಾರೆ, ಮತ್ತೊಂದು ಕಡೆ ಆಪರೇಷನ್ ಕಮಲ ಕೂಡ ಬಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿನೇ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿನೇ ಕೂಡ ಯಾರು ಆಕಾಂಕ್ಷಿಗಳಿದ್ದಾರೆ ಅವರನ್ನೆಲ್ಲ ಕರೆದು ಸಮಾಧಾನ ಪಡಿಸ್ತಕ್ಕಂಥ ಕೆಲಸಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಮುಂದಾಗಿದ್ದಾರೆ ಅಂತಕ್ಕಂಥದ್ದು. ಅದಕ್ಕಾಗಿನೇ ಕೆಲವೊಂದಿಷ್ಟು ಹಿರಿಯ ಶಾಸಕರನ್ನ ಕರೆದು ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನ ಕೆ.ಸಿ. ವೇಣುಗೋಪಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಳಿಕ ಅವರು ಡಿಸಿಎಂ ಪರಮೇಶ್ವರ್ ಜೊತೆ ಕೆ.ಸಿ. ವೇಣುಗೋಪಾಲ್ ಅವರು ದೇವೇಗೌಡರ ನಿವಾಸಕ್ಕೆ ತೆರಳಿದ್ದಾರೆ. ಅಂದ್ರೆ ನಾಳೆ ಪ್ರಮಾಣ ವಚನ ಫಿಕ್ಸ್ ಅಂತಕ್ಕಂಥದ್ದು ಕೂಡ ನಾವು ದೇವೇಗೌಡರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ಪರಮೇಶ್ವರ್ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ರು. ಶಮೀರಾ, ಈಗ ಶ್ರೀನಿವಾಸ್ ಹಳಕಟ್ಟಿ ದೇವೇಗೌಡರ ನಿವಾಸದಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್ ಹಾಗೂ ಕಾಂಗ್ರೆಸ್ ನಾಯಕರು ಎಷ್ಟೊತ್ತಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ, ಅವ್ರು ಬಂದ ಮೇಲೆ ಸಭೆ ಆರಂಭ ಆಗುತ್ತೆ. ಹಾಗಾದ್ರೆ ವೇಣುಗೋಪಾಲ್ ಜೊತೆಗೆ ಯಾರೆಲ್ಲ ತೆರಳಿದ್ದಾರೆ ಕಾಂಗ್ರೆಸ್ ನಾಯಕರು ದೇವೇಗೌಡರ ನಿವಾಸಕ್ಕೆ? ಅಂದ್ರೆ ಶಮೀರಾ, ಇಲ್ಲಿ ಮುಖ್ಯವಾಗಿ ಕೆ.ಸಿ. ವೇಣುಗೋಪಾಲ್ ಅವರದು ಇವತ್ತು ಹೇಗಿತ್ತು ಅಂತಂದ್ರೆ, ಕಾಂಗ್ರೆಸ್ನಿಂದ ಯಾರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅಂತಕ್ಕಂಥ ಒಂದು ಪಟ್ಟಿ, ಜೊತೆಗೆ ಜೆಡಿಎಸ್ಗೆ ಯಾವ ಖಾತೆಗಳು ಮತ್ತು ಕಾಂಗ್ರೆಸ್ಗೆ ಯಾವ ಖಾತೆಗಳು ಇರಬೇಕು ಅಂತಕ್ಕಂಥ ಒಂದು ಪಟ್ಟಿ. ಅಂದ್ರೆ ಎರಡೂ ಪಟ್ಟಿಯ ಸಮೇತ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಮತ್ತು ವೇಣುಗೋಪಾಲ್ ಇವರು ಇಬ್ರು ಮಾತ್ರ ಒಂದು ದೇವೇಗೌಡರ ನಿವಾಸಕ್ಕೆ ಹೋಗಿದ್ರ ಅಂತ ಹೇಳ್ಬೋದು. ಅಂದ್ರೆ ನಾಳೆನೇ ಆದ್ರೆ ಯಾವ ಸಮಯದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಮತ್ತು ಖಾತೆಗಳ ಹಂಚಿಕೆ ವಿಚಾರ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ ಅಂತಕ್ಕಂಥ ಮಾಹಿತಿ ಇದೀಗ ತಾನೇ ಲಭ್ಯವಾಗಿದೆ. ಅಂದ್ರೆ ಇಷ್ಟೊತ್ತು ಇಂಧನ ಇಲಾಖೆಯನ್ನು ಕೂಡ ಜೆಡಿಎಸ್ ಪಡೆದಿದೆ ಅಂತಕ್ಕಂಥ ಮಾಹಿತಿ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೊನೆಯ ಹಂತದವರೆಗೂ ಕೂಡ ಇಂಧನ ಇಲಾಖೆಯನ್ನ ಪಡಿಲೇಬೇಕು ಅಂತಕ್ಕಂಥ ಒಂದು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಕೂಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಬಾರ್ಗೇನಿಂಗ್ ಮಾಡೋ ಬಗ್ಗೆ ಕೂಡ ದೇವೇಗೌಡ ನಿವಾಸದಲ್ಲಿ ಚರ್ಚೆ ಆಗುತ್ತೆ. ಅಂದ್ರೆ ನಾಳೆ ಯಾವ ಮುಹೂರ್ತಕ್ಕೆ ಮತ್ತು ಯಾವ ಸಮಯಕ್ಕೆ ಪ್ರಮಾಣ ವಚನ ನಿಗದಿ ಮಾಡಬೇಕು, ಯಾವ ದಿನ ನಿಗದಿ ಮಾಡಬೇಕು ಮತ್ತು ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ದೇವೇಗೌಡ ನಿವಾಸದಲ್ಲಿ ಚರ್ಚೆ ಆಗುತ್ತೆ. ಇದೀಗ ವೇಣುಗೋಪಾಲ್ ಮತ್ತು ಪರಮೇಶ್ವರ್ ಇಬ್ರು ಮಾತ್ರ ಕಾಂಗ್ರೆಸ್ನಿಂದ ದೇವೇಗೌಡರ ಮನೆಗೆ ಭೇಟಿ ನೀಡಿದ್ದಾರೆ. ಶಮೀರಾ, ಓಕೆ, ಥ್ಯಾಂಕ್ ಯು ಇಬ್ಬರಿಗೂ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.